ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SS ಇನ್ಫೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ಒಂದು ವಿಡಿಯೋದ ಟಾಪಿಕ್ ಏನಪ್ಪ ಅಂದರೆ, ಎಷ್ಟೋ ಜನ ಫೇಸ್ಬುಕ್ನ ಓಪನ್ ಮಾಡಿದ್ರೆ ಸಾಕು ಕೆಟ್ಟ ಫೋಟೋಸ್ಗಳು ವಿಡಿಯೋಸ್ಗಳು ಬರ್ತಿರುತ್ತೆ. ಆ ಕೆಟ್ಟ ಫೋಟೋಸ್ಗಳು ವಿಡಿಯೋಸ್ಗಳು ಬರಬಾರ್ದು ಅಂದರೆ ಫೇಸ್ಬುಕ್ನಲ್ಲಿ ಒಂದು ಸೆಟ್ಟಿಂಗ್ ಇದೆ. ಆ ಒಂದು ಸೆಟ್ಟಿಂಗ್ನ ಆನ್ ಮಾಡಿಕೊಂಡ್ರೆ ಸಾಕು, ನಿಮಗೆ ಯಾವುದೇ ಥರದ ಕೆಟ್ಟ ಫೋಟೋಸ್ಗಳು ವಿಡಿಯೋಸ್ಗಳು ಬರೋದಿಲ್ಲ. ಆ ಒಂದು ಯಾವುದು ಅಂತ ಸೆಟ್ಟಿಂಗ್ ಎಲ್ಲವನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನೀವು ಜಸ್ಟ್ ನಿಮ್ಮ ಒಂದು ಫೇಸ್ಬುಕ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು 3 ಡಾಟ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಸೆಟ್ಟಿಂಗ್ ಆ್ಯಂಡ್ ಪ್ರೈವಸಿ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಸೆಟ್ಟಿಂಗ್ ಅನ್ನೋ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿ. ಕೆಳಗಡೆ ಒಂದು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಕಂಟೆಂಟ್ ಪ್ರಿಫರೆನ್ಸ್ ಅಂತ ಬರುತ್ತೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ವಾಟ್ ಯು ಸಿ ಅಂತ ಒಂದು ಆಪ್ಷನ್ ಇದೆ. ಅದರಲ್ಲಿ ನಿಮಗೆ 2 ಆಪ್ಷನ್ ಸಿಗುತ್ತೆ. ಅದರಲ್ಲಿ ಸೆನ್ಸಿಟಿವ್ ಕಂಟೆಂಟ್ ಅನ್ನೋದು ಇದೆ, ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಆಲ್ಮೋಸ್ಟ್ ಆಲ್ ಎಲ್ಲದರಲ್ಲೂ ಡಿಫಾಲ್ಟ್ ಅನ್ನೋದು ಸೆಲೆಕ್ಟ್ ಆಗಿರುತ್ತೆ. ನೀವು ಅದನ್ನ ಆಫ್ ಮಾಡಿ ಶೋ ಲೆಸ್ ಅನ್ನೋ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು, ನಿಮಗೆ ಯಾವುದೇ ರೀತಿ ಕೆಟ್ಟ ವಿಡಿಯೋಸ್ಗಳು ಬರೋದಿಲ್ಲ. ಶೋ ಲೆಸ್ನ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮೇಲೆ ಕ್ಲಿಕ್ನ ಮಾಡಿ. ಫೇಸ್ಬುಕ್ನವರು ಇದನ್ನು ಕನ್ಫರ್ಮ್ ಕೇಳ್ತಾರೆ, ನೀವು ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಗೆ ಯಾವುದೇ ರೀತಿ ಕೆಟ್ಟ ವಿಡಿಯೋಸ್ಗಳು ಫೋಟೋಸ್ಗಳು ಬರೋದಿಲ್ಲ. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್.